ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ವಿದ್ಯಾ, ನಂಗೆ ಯಾಕೋ ಆತಂಕ ಆಗ್ತಿದೆ ಕಣೋ. ಬಂಗಾರಿ ಇಷ್ಟೊತ್ತಾದ್ರೂ ಬರಲಿಲ್ಲ. ಅವನಿಗೇನಾದ್ರೂ ಅಲ್ಲಿ ತೊಂದರೆ ಆಗಿದ್ಯಾ ಅಂತ. ಅಪ್ಪ, ಸುಮ್ಮನೆ ಬರೀ ಕೆಟ್ಟದನ್ನೇ ಯೋಚನೆ ಮಾಡಬೇಡ. ಇಲ್ಲೇ ಕಾಯ್ತಾ ಇರಿ, ಬರ್ತೀನಿ ಅಂತ ಹೇಳಿದಾನಲ್ವಾ, ಬರ್ತಾನೆ. ಸ್ವಲ್ಪ ಹೊತ್ತು ಕಾಯೋಣ. ನೀನು ಈಗಲೇ ಗಾಬರಿ ಆದ್ರೆ ಹೇಗಪ್ಪ? ಹಾಗಲ್ವೋ, ಈ ಊರಿನ ಜನ ಸರಿ ಇಲ್ಲ ಅಂತ ಅವನೇ ಹೇಳ್ದ. ಅವನು ಪೆದ್ದು ಮುಂಡೆದು, ಸಿಕ್ಕಿಬಿದ್ರೆ ಎಡಬಟ್ಟಲ್ವೇನೋ. ಅಪ್ಪ, ಬಂಗಾರಿ ಪೆದ್ದಾನೆ ಇರ್ಬೋದು, ಆದರೆ ಎಲ್ಲೆಲ್ಲಿ ಹೇಗೆ ನಡ್ಕೊಬೇಕು ಅಂತ ಬಂಗಾರಿ ಗೊತ್ತು. ಅಷ್ಟಿಲ್ದೆ ಜಾಜಿ ಬಂಗಾರಿನ ಜೊತೆ ಕರ್ಕೊಂಡು ಓಡಾಡ್ತಾ ಇದ್ಲಾ. ಎಂತೆಂಥ ಸಂದರ್ಭದಲ್ಲಿ ಜಾಜಿ ಜೊತೆಗಿದ್ದಾನ ಅವನು. ಬರ್ತಾನಪ್ಪ, ಜಾಜಿನೂ ಕರ್ಕೊಂಡೇ ಬರ್ತಾನೆ. ನೀನೇನು ಯೋಚನೆ ಮಾಡಬೇಡ. ಹಾಗಾದರೆ ಸಾಕಪ್ಪ. ನಾವೇ ಒಂದು ಹೆಜ್ಜೆ ಹೋಗಿ ಆ ರುದ್ರಪ್ಪನ ಮನೆ ಹತ್ರ ಹುಡ್ಕೋಣ ಅಂದರೆ ನಾ ಬರೋವರೆಗೂ ಈ ಜಾಗ ಬಿಟ್ಟು ಕದಲಬೇಡಿ, ಈ ಊರು ಹೊಸತು, ಈ ಜನ ಒಳ್ಳೆಯವರಲ್ಲ ಅಂತ ಹೆದರ್ಸ್ ಹೋಗಿದ್ದಾನೆ. ಅಷ್ಟು ಗೊತ್ತಿಲ್ಲದೆ ಹೇಳ್ತಾನಪ್ಪ ಅವನು. ಈಗ ನಾವು ಅವ್ನು ಹುಡ್ಕೊಂಡು ಹೋದಾಗ ಅವ್ನು ಇಲ್ಲಿಗೆ ಬಂದು ಅವ್ನು ಮತ್ತೆ ನಮ್ಮನ್ನು ಹುಡ್ಬೇಕಾಗುತ್ತೆ. ಆಗ ನಾವೇ ಬೇರೆ ಆಗ್ತೀವಿ. ಅದೆಲ್ಲ ಏನು ಬೇಡ, ಇಲ್ಲೇ ಕೂತ್ಕಾಯೋಣ. ಏನೋ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಇರೋಕ್ಕಾಗಲ್ಲ, ಹಾಗಾಗಿದೆ. ಇಲ್ಲಿರೋ ಒಂದೊಂದು ಕ್ಷಣನೂ ಒಂದೊಂದು ಯುಗ ಅನ್ನಿಸ್ತಾ ಇದೆ ನನಗೆ. ಇವನು ಯಾರು? ನನಗೆ ಬೇಕಾಗಿದ್ದು ಜಾಜಿ. ಇವನೇ ಅವತ್ತು ಜಾಜಿ ಜೊತೆ ಬಂದಿದ್ದು. ಇವನೇ ಏನಾದರೂ ಮಾಡಿ ಜಾಜಿನ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದ್ದಾನೆ. ಇವನನ್ನು ಹಿಡಿದಾಕೊಂಡ್ರೆ ಎಲ್ಲ ಸತ್ಯಗಳು ಹೊರಗೆ ಬರುತ್ತೆ. ಕತೆಗಳು ಬೇಡ. ಹೊಸ ಹೊಸ ಸುಳ್ಳು ಹೇಳ್ತಿದ್ದಂಗೆ ನಿಜ ಆಗಲ್ಲ. ನನಗೆ ಈಗಿಂದ ಈಗಲೇ ಈ ಕ್ಷಣನೇ ಜಾಜಿ ಬೇಕು. ದೇವಿಕಾ, ಜಾಜಿಯಲ್ಲಿ ನನ್ನ ಜೊತೆನೇ ಇದ್ಲಪ್ಪ. ನಾನು ಸಂಜೆ ಪೂಜೆ ಮಾಡ್ತಿದ್ದೆ, ಅವಾಗ ಸಮಯ ಸಾಧಿಸಿ ಎಲ್ಲೋ ಓಡೋಗ್ಬಿಟ್ಲು ಅನ್ಸುತ್ತೆ. ಅಂದ್ರೆ ಜಾಜಿಲಿಂದ ತಪ್ಸ್ಕೊಬಿಟ್ಲಾ? ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ಬೇಡ. ಎಲ್ಲೋ ಜಾಜಿನ್ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದೆ, ಆದ್ರೆ ಅವಳು ಇಲ್ಲಿಲ್ಲ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿತ್ತು. ಅಮ್ಮನವ್ರ ಆಣೆಗೂ ನಾಟಕ ಮಾಡಿದ್ರೆ ಕೊಲೆ ಮಾಡಕ್ ಬಿಡ್ತೇನೆ. ನನ್ಗೇನು ಗೊತ್ತಿಲ್ಲ, ನಾ ಹೊಡ್ತೀನಿ. ನೀನೆಲ್ಲೂ ಹೋಗೋ ಹಾಗಿಲ್ಲ, ನಿನ್ ಜಾಗ ಇಲ್ಲೇ. ಜಾಜಿ ಸಿಗೋವರೆಗೆ ಅವನಿಲ್ಲೇ ಬಿದ್ದಿರ್ಲೆ. ಇದನ್ನೇನು ಆಟ ಅನ್ಕೊಂಬಿಟ್ಟಿದ್ದೀರಾ? ನೀವು, ನಿಮ್ಮ ಮಗಳು, ನಿಮ್ಮ ಆಳುಗಳು ಸೇರಿ ನಾಟಕ ಆಡ್ತಾ ಇದ್ದೀರಾ? ಅವತ್ತು ಕೈಗೆ ಸಿಕ್ಕಿದ ವಿಗ್ರಹನ ಬಿಟ್ಟುಬಿಟ್ರಿ. ಇವತ್ತು ಕೈಗೆ ಸಿಕ್ಕಿದ ಜಾಜಿನ ನನ್ನಿಂದ ದೂರ ಮಾಡಿ ಅವಳು ಇಲ್ಲ ಅಂತ ಇದ್ದೀರಾ. ನನಗೆ ಗೊತ್ತು ಇದೆಲ್ಲ ನಿಮ್ದೇ ಸಂಚು ಅಂತ. ಇದಕ್ಕೆ ನೀವು ದೊಡ್ಡ ಬೆಲೆ ತೆರಿಬೇಕಾಯ್ತದೆ. ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಕನಕಾಂಬರಿನ ಎದುರಾಕೊಂಡು ದೊಡ್ಡ ತೆಪ್ಪೆ ಮಾಡ್ಬಿಟ್ಟೆ ಅಂತ ಗೋಳಾಡ್ಬೇಕಾಯ್ತದೆ. ಹಂಗ ಮಾಡ್ಬಿಡ್ತೀನಿ. ರಾಜೇಶ, ನನಗೆ ಜಾಜಿ ಬೇಕೇ ಬೇಕು. ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿ ಅವಳು ಎಲ್ಲೇ ಇದ್ರು ಎತ್ತಾಕೊಂಬ. ಸರಿ ನೀನು ಹೇಳಿದಾಗೆ ಜಾಜಿನ ಕರ್ಕೊಂಬಂದಿದ್ದೀನಿ. ಈಗ ಅದೇನು ಮಾಡ್ತೀಯೋ ಮಾಡು. ಒಟ್ಟಿನಲ್ಲಿ ವಿಗ್ರಹ ನಮಗೆ ಸಿಗಬೇಕು. ಅಂತೂ ಹೋದ ಕೆಲಸ ಸಾಧಿಸ್ಬಿಟ್ಟೆ ವೀರಭಾಕ್ಷ. ಇನ್ನು ಮುಂದಿನ ಕೆಲಸ ನಂಗೆ ಬಿಟ್ಬಿಡು.
ವಿಗ್ರಹ ಸಿಕ್ತು ಅಂತಾನೆ ತಿಳ್ಕೊ. ಆ ಹುಡುಗಿ ಬಾಯಿ ಬಿಡೋ ಥರ ಕಾಣಿಸ್ತಾ ಇಲ್ಲ. ಈ ಹಿಂದೆನೇ ವಿಗ್ರಹದ ಬಗ್ಗೆ ವಿಚಾರಿಸಿದ್ದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗಲೂ ರಸ್ತೆನಲ್ಲಿ ಬರ್ತಾ ವಿಚಾರಿಸಿದೆ, ಆದರೆ ಅವಳು ಏನೂ ಹೇಳ್ತಾ ಇಲ್ಲ. ಗೊತ್ತಿಲ್ಲ ಅಂತ ಹೇಳ್ತಾಳೆ ಹೊರತು ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಇಲ್ಲಿಗೆ ಬಂದ ಮೇಲೂ ಬಾಯಿ ಬಿಡದೆ ಇದ್ರೆ ಏನು ಮಾಡೋದು? ಬಾಯಿ ಬಿಡಿಸೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ವಿದ್ಯೆಯನ್ನು ಪ್ರಯೋಗಿಸ್ತೇನೆ. ಇದರಲ್ಲಿ ವ್ಯಕ್ತಿ ನನ್ನ ಮುಂದೆ ಇರೋದು ಬಹಳ ಮುಖ್ಯ. ಆದರೆ ನಾನು ಅವಳಿಗೆ ಕಾಣಿಸೋದಿಲ್ಲ. ಅವಳನ್ನು ಮಂಡಲದ ಮುಂದೆ ಕೂರಿಸಿ ನನ್ನ ತಾಯಿನ ಆವಾಹನೆ ಮಾಡ್ತೀನಿ. ಅವಳ ಬಾಯಿ ಬಿಡಿಸ್ತೇನೆ. ವಿಗ್ರಹ ನಮಗೆ ಸಿಗೋ ಹಾಗೆ ಮಾಡ್ತೀನಿ. ಹಾಗಿದ್ರೆ ಜಾಜಿನ ಕರ್ಕೊಂಬರ್ಲ? ನೀನು ಅವಳನ್ನು ಕರ್ಕೊಂಡು ಬಂದು ಮಂಡಲದ ಮುಂದೆ ಕೂರಿಸು. ಹಾಗೆ ಮಣಿಕಂಠನಿಗೆ ಮಂಡಲ ತಯಾರಿಸೋದಕ್ಕೆ ಹೇಳು. ಸರಿ. ಇನ್ನು ಎಷ್ಟೊತ್ತು ಹೀಗೆ ಕಾಯೋದು? ನೀನು ನೋಡಿದ್ರೆ ಇಲ್ಲಿಂದ ಹಲ್ಲಾಡೋದೇ ಬೇಡ ಅಂತೀಯ. ಆಗೇನೋ ನೀವು ಧೈರ್ಯವಾಗಿರ್ಲಿ ಅಂತ ಹೇಳಿದೆಪ್ಪ. ಆದರೆ ಒಳಗಡೆ ನನಗೂ ಭಯ ಆಗ್ತಾ ಇದೆ. ಬಂಗಾರಿ ಏನಾದರೂ ಸಿಕ್ಕಾಕೊಂಡ್ಬಿಟ್ನಾ ಅಂತ. ಏನು ಹಾಗಂತೀಯ? ನೀನು ಅವಾಗಲೇ ಹಾಗೆ ಹೇಳ್ದೆ ಅಂತ ಸುಮ್ಮನಿದ್ದೀನಿ. ಇಲ್ಲದೆ ಇದ್ರೆ ನಾವು ಆಗಲೇ ಹೋಗ್ಬೋದಾಗಿತ್ತು. ನಾನು ಹೇಳಿದೆ ಅಪ್ಪ ಬಂಗಾರಿಗೆ ಒಬ್ಬನೇ ಹೋಗ್ಬೇಡ ಅಂತ. ಅಲ್ಲಿ ಯಾರು ಕಡ್ಲೆಕಾಯಿ ತಿಂತ ಸುಮ್ಮನೆ ಕೂತಿರಲ್ಲ. ಕೈಗೆ ಬಾಗ್ನ ಕೊಟ್ಟು ಜಾಜಿನ ಕೈಯಲ್ಲಿಟ್ಟು ಯಾರು ವಾಪಸ್ ಕಳಿಸಲ್ಲಪ್ಪ. ನಾನು ಹೇಳಿದೆ, ಈಗ ಏನಾದರೂ ಸಿಕ್ಕಾಕೊಂಡ್ಬಿದ್ದಿದ್ರೆ ಏನು ಮಾಡೋದಪ್ಪ? ನನಗನ್ಸುತ್ತೆ ಅವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಬಂಗಾರಿ, ಇದು ನಿಂದೇ ಮನೆ, ನಿಂದೇ ಜಾಗ. ನೀನು ಇಲ್ಲೇ ಉಳ್ಕೋಬೋದು, ಇಲ್ಲೇ ಇರ್ಬೋದು, ಎಷ್ಟು ದಿನ ಬೇಕಾದರೂ, ಜೀವನ ಪರ್ಯಂತ ಬೇಕಾದರೂ. ನಾನು ಯಾಕೆ ಇಲ್ಲಿರಬೇಕು? ನಂಗೆ ಬೇರೆ ಮನೆ ಇದೆ. ನಾನು ಇಲ್ಲಿರಲ್ಲ, ನಾನು ಹೋಗಬೇಕು. ಆದರೆ ಏನು ಮಾಡೋದು ಬಂಗಾರಿ? ವಿಧಿ ಅಂತ ಒಂದಿದೆಯಲ್ಲ, ಅದು ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ, ನಾವಿಬ್ಬರು ಸೇರಿ ಸಂಸಾರ ಮಾಡಬೇಕು ಅಂತ ಬರೆದ್ಬಿಟ್ಟಿದೆ. ವಿಧಿ ಬರಹ ಅಳಿಸೋದಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ನಿನಗೆ ದಾರಿನೇ ಇಲ್ಲ. ಏನು ಹೇಳ್ತಿದ್ದೀಯ ನೀನು? ಗಂಡನ ಸಂಸಾರನ? ನನಗೇನು ಅರ್ಥನೇ ಆಗ್ತಿಲ್ಲ. ದೇವಿಕಾ, ನಾನು ಬಿಟ್ಬಿಡು. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ನೀನು ಇಲ್ಲಿ ಬಂದಿರೋ ಉದ್ದೇಶನೇ ನನ್ನನ್ನು ಸೇರೋದಕ್ಕೆ ಬಂಗಾರಿ. ವಿಧಿ ನಿನ್ನನ್ನು ಯಾವುದೋ ರೂಪದಲ್ಲಿ ನನ್ನ ಹತ್ರ ಕರ್ಕೊಂಬಂದ್ಬಿಟ್ಟಿದೆ. ನಾನು ಬಿಟ್ಬಿಡು ದೇವಿಕಾ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಜಾಜಿಗೆ ಸಹಾಯ ಮಾಡೋದಕ್ಕೆ. ಅವಳನ್ನ ಮರೆತು ಬಿಡು. ನೀನು ಇನ್ಮೇಲೆ ನನ್ನ ಜೊತೆ ಬದುಕಬೇಕು. ಜಾಜಿ ಜಾಜಿ ಅನ್ನೋ ನಿನ್ನ ನಾಲ್ಗೆ ದೇವಿಕಾ ದೇವಿಕಾ ಅನ್ಬೇಕು. ಜಾಜಿ ಮುಂದಿನ ಹುಣ್ಣಿಮೆ ಒಳಗೆ ದಕ್ಷಿಣನಾಥನ ಸನ್ನಿಧಿಯಲ್ಲಿ ಸುಂದರಮ್ಮನಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಅವಳು ಸಹಾಯಕ್ಕೆ ನಾನು ಬೇಕು. ಅದಕ್ಕೆ ಇಲ್ಲಿ ಬಂದಿರೋದು. ನನಗೂ ಅಷ್ಟೇ ಬಂಗಾರಿ. ಮುಂದಿನ ಹುಣ್ಣಿಮೆ ಒಳಗೆ ದಕ್ಷಿಣನಾಥ ಸ್ವಾಮಿ ಸನ್ನಿಧಿಲಿ ನಿನ್ನ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಅಂತ ಆಸೆ. ಅಂದ್ರೇನು? ಅಂದರೆ ನೀನು ನನ್ನ ಮದುವೆ ಆಗಬೇಕು. ದಕ್ಷಿಣನಾಥ ಸ್ವಾಮಿ ಸನ್ನಿಧಿಲಿ ನಾವಿಬ್ರು ಸಪ್ತಪದಿ ತುಳಿಬೇಕು. ನನಗೂ ನಿಂಗೂ ಮದುವೆನಾ? ನಾನು ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋ ಸಾಮಾನ್ಯ ಹುಡುಗ, ಬಡವ. ನನ್ನ ಚಪ್ಪಲಿ ಬಂಗಾರಿ ಅಂತಾರೆ. ಅದಕ್ಕೆ ನೀನಂದರೆ ನನಗಿಷ್ಟ. ಇನ್ನೆಷ್ಟು ಸಾದಾ ಸೀದಾ ನಿರ್ಮಲ ಮನಸ್ಸು ನಿಂದು. ನಮ್ಮ ಅಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಆದರೆ ನಿನ್ನಂಥ ಅಳಿಯ ಇಲ್ಲ. ನನಗೆ ನಿನ್ನಂಥ ಗಂಡ ಬೇಕು. ನೀನು ನನ್ನವನು ಮಾತ್ರ. సరి 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 మా ప ని పని 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 మా పా ని పని పా సా ని స మ మ రి రి స స రి రి స స ని ని స స ని ని ప ప ని ని ప ప మ మ రి మ ప ని స స రి మ ప ని స స రి మ ప ని స. ಮಣಿಕಂಠ, 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 ಏನಾಯ್ತು? ಕಡ್ಕೆ,
ಖಡ್ಗೆ ಏನಾಯ್ತು? ಮಣಿಕಂಠ ಜಾಜಿಯಲ್ಲಿ ಜಾಜಿ ಇಲ್ಲೇ ಇದ್ಲು. ಅಷ್ಟರಲ್ಲಿ ಯಾರೋ 4 ಜನ ದಾಂಡಗರು ಬಂದರು. ಜಾಜಿನ ಎತ್ತಾಕೊಂಡು ಹೋಗಿ ನೋಡಿದ್ರು. ನಾನು ತಡಿಯಕ್ಕೆ ಹೋದ್ರೆ ನನಗೆ ಗಮಗ ತಳಿಸಿ ಜಾಜಿನ ಎತ್ತಾಕೊಂಡು ಹೋಗ್ಬಿಟ್ಲು. ಅವನು ಸಿಕ್ಕಾಕೊಂಡ್ರೆ ಜಾಜಿನೂ ಸಿಕ್ಕಾಕೊಂಡಾಗೆ. ಅಮ್ಮ, ರಾಮಕೃಷ್ಣ, ಕನಕಾಂಬರಿ ಮನೆಗೆ ಹೋಗಿ ಅವಳನ್ನ ಬರಕ್ಕೆ ಹೇಳು. ಅದೇನು ಬಾಯಿ ಬಿಡಿಸೋಳೋ ಬಿಡಿಸ್ಲಿ ನೋಡೋಣ. ಅವರಿಬ್ರು ಒಟ್ಟಿಗೆ ನೋಡಿದ್ದಾರೆ ಅಲ್ಲಿ ಜನ. ಖಂಡಿತ ಗುರ್ತು ಹಿಡಿತಾರೆ. ಆ ಕಡೆ ಬಂಗಾರಿ, ಈ ಕಡೆ ಜಾಜಿ, ಇಬ್ರು ಸಿಕ್ ಹಾಕೊಂಡ್ಬಿಟ್ರೆ ನಾವ್ ಹೇಗೋ ಪಾರ್ ಮಾಡೋದು? ಈಗಿರೋದು ಒಂದೇ ದಾರಿಯಪ್ಪ. ಏನದು ಹೇಳು, ಅದನ್ನೇ ಮಾಡೋಣ. ನಾವು ಅಲ್ಲಿ ಹೋಗಿ ನೋಡೋಣ. ಬುದ್ಧಿ ಇದೆಯೇನೋ ನಿನ್ಗೆ? ನಾವು ಹಾಗೆ ಮಾಡಿದ್ರೆ ಬಂಗಾರಿ ಮಾಡಿದ ತಪ್ಪನ್ನೇ ನಾವು ಮಾಡಿದ ಹಾಗಾಗುತ್ತೆ. ನಾವು ಸಿಕ್ಕ ಬೀಳ್ತೀವಿ. ಸಿಕ್ಕಾಕೊಳ್ತೀವಿ ನಿಜ. ಯಾವಾಗ? ನಾನು ಜಾಜಿ ತಮ್ಮ ವಿದ್ಯಾಶಂಕರ, ನೀನು ಅವಳಪ್ಪ ಶೇಖರಿ ಅಂತ ಗೊತ್ತಾದ್ರೆ ಮಾತ್ರ. ಏನ್ ಹೇಳ್ತಿದ್ಯೋ? ನಾವು ಈ ವೇಷದಲ್ಲಿ ಅವ್ರ ಮನೆಗೆ ಹೋಗೋದು ಬೇಡ. ವೇಷ ಮರೆಸ್ಕೊಂಡು ಹೋಗೋಣ. ಪಾಂಡವರು ಅಜ್ಞಾತವಾಸದಲ್ಲಿ ವೇಷ ಮರೆಸ್ಕೊತಾರಲ್ಲ, ಹಾಗೆ ನಾವು ಉಪಾಯ ಮಾಡೋಣ. ನೀವು ಅಡಿಗೆ ಭಟ್ಟ, ನಾನು ನಿಮಗೆ ತರಕಾರಿ ಹೆಚ್ಚಿಕೊಡೋ ಶಿಷ್ಯ. ಹೀಗಂತ ಹೇಳಿ ರುದ್ರಪ್ಪನ ಮನೇಲಿ ಕೆಲಸ ಗಿಟ್ಟಿಸ್ಕೊಳ್ಳೋಣ. ಆಮೇಲೆ ಉಪಾಯವಾಗಿ ಜಾಜಿ ಬಂಗಾರಿ ಜೊತೆಲಿಂದ ತಪ್ಪಿಸ್ಕೊಳ್ಳೋಣ. ಅಪ್ಪ, ನಾನು ವಿಚಾರಿಸ್ಕೋತೀನಿ ಇವಳನ್ನ. ಮತ್ತೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿ ಗೆದ್ಬಿಟ್ಯಾ? ನಮ್ಮ ತಾಂಡ ಹುಡುಗಿ ತುಂಬಾ ಜಾಣೆ. ನೀ ದಾಟಿದ್ದು ಬರೀ ಒಂದೇ ಕೋಟೆ. ನಮ್ಮಪ್ಪನ 7 ಕೋಟೆ ಒಳಗೆ ನಿನ್ ಚಕ್ರಾಪುರಿನೂ ಸೇರ್ಕೊಂಡಿದೆ. ನೀನ್ 7 ಕೋಟೆ ದಾಟ್ಬೇಕಂದ್ರೆ 7 ಕೆರೆ ನೀರು ಕುಡ್ದಿರ್ಬೇಕು. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ನಿನ್ಗೀಗಾಗ್ಬಾರ್ದಾಗಿತ್ತು. ಇನ್ನೊಂದು ವಿಷಯ ಗೊತ್ತಾ ಜಾಜಿ ನಿನ್ಗೆ? ಕೇಳಿದ್ರೆ ಆಘಾತ ಆಗ್ಬೋದು. ಏನಂತದ್ದು? ಬಂಗಾರಿ. ಬಂಗಾರಿಗೇನಾಯ್ತು? ಬಂಗಾರಿಗೇನಾಗುತ್ತೆ ಜಾಜಿ? ಅವ್ನು ಸುಖವಾಗೇ ಇದ್ದಾನೆ. ಅವನಿಗೇನಾದ್ರೂ ಆಗಕ್ ನಾನು ಬಿಡ್ತೀನ? ವಿಷಯ ಅದಲ್ಲ. ಮತ್ತೇನು? ನನ್ನ ಬಂಗಾರಿ ಇದೇ ಮನೇಲಿದ್ದಾನೆ. ಏನು? ಬಂಗಾರಿ ಇಲ್ಲಿದಾನ? ಬಂಗಾರಿ
ಬಂಗಾರಿ ಬಂಗಾರಿ ಬಂಗಾರಿ ಬಂಗಾರಿ ಬಂಗಾರಿ ಬಂಗಾರಿ ಬಂಗಾರಿ ಬಂಗಾರಿ ನಮ್ ಕಡೆ ಗಂಡು ಹುಡುಗರು ನಾಚ್ಕೊಂಡ್ರೆ ಅವ್ರನ್ನ ಬೇರೆ ಹೆಸರಲ್ಲೇ ಕರೀತಾರೆ. ಹೌದಾ? ಏನಂತ? ಹೆಣ್ಣಿಗ್ರಾಮ ಅಂತ. ನನ್ನ ಹೆಣ್ಣಿಗ್ರಾಮ ಅಂತೀಯ? ಮಾಡ್ತೀನಿರು. ಯಾಕೆ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಯಾಕೆ ಅಂದ್ರೆ ನೀನಂದ್ರೆ ನಂಗಿಷ್ಟ. ನಾನು ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ, ಬಂಗಾರಿಯಿಂದ ದೂರ ಇರು. ನಾನ್ ಸತ್ರು ಸರಿ, ಬಂಗಾರಿ ನಿನಗ್ ಬಿಟ್ಕೊಡೋದಿಲ್ಲ. ಹಾಗಾದ್ರೆ ನಿನ್ನ ಸಾಯಿಸೋದೊಂದೇ ನನಗ್ ದಾರಿ. ರಾಮಕೃಷ್ಣ! ಬಂಗಾರಿ 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 ದೇವಿಕಾ, ಯಾಜಿನ್ ಬಿಟ್ಬಿಡು. ನಾವು ಬಂದಿರೋದು ಸುಂದರಮ್ಮನ್ ಪೂಜೆ ಮಾಡಿಸೋದಕ್ಕೆ. ಈ ಹುಣ್ಣಿಮೆ ಒಳಗೆ ದಕ್ಷಿಣಾತನ ಜೊತೆ ಇಟ್ಟು ಸುಂದರಮ್ಮನ್ ಪೂಜೆ ಮಾಡಿಸ್ಬೇಕು. ಪೂಜೆ ಮುಗಿದ್ಮೇಲೆ ನಿಮ್ಮೂರು ನಿಮ್ ಸಾವಾಸ ಏನು ಬೇಡ, ನಾವು ಊರಿಗೆ ಹೊರಟೋಗ್ಬಿಡ್ತೀವಿ. ಬಿಟ್ಬಿಡು ದೇವಿಕಾ ಜಾಜಿನ. ನಿನ್ಗೆ ಯಾಕೋ ಚಿಂತೆ? ನಿನಗೇನ್ ಬೇಕೋ ಅದನ್ನ ನಾನ್ ಕೊಡಿಸ್ತೀನಿ. ದಕ್ಷಿಣನಾಥ ಒಬ್ನೇ ಅಲ್ಲ ಅಂತ 10 ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ. ನೀನ್ ಸುಖವಾಗಿರ್ಬೇಕಷ್ಟೇ. ಬಂಗಾರಿ 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 ಹೋಗು ಒಳಗೆ. ಅಲ್ಲ ಜಾಜಿ, ನೀನ್ ಹೋಗಿಲ್ಲ ಅಂದ್ರೆ ಅವಳನ್ನಿಲ್ಲೇ ಸಾಯಿಸ್ಬಿಡ್ತೀನಿ.